विद्यानां दक्षिणामूर्तये नमः वक्रतुण्ड महाकाय कोटिसूर्यसमप्रभा निर्विघ्नं कुरु मे देव विवेकिनं वन्दे वेदान्ततत्त्वज्ञं सकलकार्येषु निर्विघ्नता सिद्धिरस्तु शुभाभ्यां संवत्सरे उत्तरायणे ग्रीष्मऋतौ अधिकज्येष्ठमासे शुक्लपक्षे द्वितीयायां विशिष्टायामस्यां शुभदितो नमो विश्वावरोहि महागणपते देवताप्रीत्यर्थम् आराधितानां भक्तानाम् इष्टकाम्यार्थमनसिद्ध्यर्थं राशो जातस्य देवे गौडनामधेयस्य तस्य धर्मपत्न्याः चन्नमनाम्याः सह कुटुम्बानाम् इष्टकाम्यार्थमनसिद्ध्यर्थं सदा आरोग्यता सिद्ध्यर्थं सदा आयुष्याभिवृद्ध्यर्थं चिन्तितमनोव्रतावाप्त्यर्थं शतसंवत्सर दीर्घायुष्याभिवृद्ध्यर्थं मनोवाञ्छाफलसिद्ध्यर्थं महागणपति पूर्णानुग्रह सिद्ध्यर्थं जन्मदिनोत्सवांग महागणपति देवता मध्यस्या महागणपति देवता प्रीत्यर्थं बलपुरी महागणपति देवता सन्निधौ प्रातः काले पंचामृत अभिषेक पूर्वक यावच्छक्ति ध्यान आवाहनादि महागणपति पादाबिन्दयोः अष्टोत्तर शतनाम पूजाञ्च करिष्ये गजाननं भूतगणादिसेवितं कपित्थजम्बूफलसारभक्षितम् उमासुतं शोकविनाशकारणं नमामि विघ्नेश्वरपादपङ्कजम् विघ्नेश विधिमार्ताण्ड चन्द्रो वेदान्तवन्दित नमो नमस्तु विघ्नेश्वरः त्रयं ब्रह्मविद्वान् पुष्टिवर्धनं महागणपति पादाबिन्दयोः अष्टोत्तर शतनाम पूजाञ्च करिष्ये ब्रह्मचारिणे नमः गजाननाय नमः एकदन्ताय नमः चतां लम्बोदराय नमः स्वल्पगर्डाय नमः पाशाङ्कुशधराय नमः चण्डाय नमः संहरे नमः जागृताय नमः विद्वत्प्रियाय नमः वीरभयाय नमः महेश्वराय नमः सदक्षिण नमस्कारं समर्पयामि समर्पयामि सर्वव्याधिनिवारणं समर्पयेत् औषधं ध्यानयेतोऽयं वैद्यो नारायणो हरिः आयुष्येन्द्रिये प्रतिष्ठिते मनोवाञ्छा फलसिद्धिरस्तु इष्टकाम्यार्थ फलसिद्धिरस्तु वेदोक्तदीर्घायुष्याभिवृद्धिरस्तु बलमुनि महागणपति कपालफलसिद्धिरस्तु रोचनो रोचमानः शोभनः शोभमानः कल्याणः आरोग्य इनको बाहर करो। बोलो श्री देवेगौड़ साहेब के, बोलो श्री देवेगौड़ साहेब के, बोलो देवेಗೌಡ ಸಾಹೇಬರಿಗೆ, ಮಾಜಿ ಪ್ರಧಾನಮಂತ್ರಿಗಳಾದಂಥ ದೇವೇಗೌಡ ಸಾಹೇಬರಿಗೆ, ಈ ರಾಜ್ಯ ಹಾಗೂ ದೇಶ ಅಂತ ಕಂಡಂತ ಕಣ್ಮಣಿಗೆ ಆಯ್ತಾಯ್ತು ತಿಳಿಸ್ಬಿಡಿ ಅಷ್ಟೇ. ತಿಳಿಸಿದಾರೆ ಹಂಗೆ ನಮ್ದೇನು ನಿಮ್ ಡ್ಯೂಟಿ ಮಾಡ್ಕೊಳ್ಳಿ. ಗಣೇಶ ಹಾಗೂ ಇಡೀ ಭಾರತ ದೇಶದಾದ್ಯಂತ ಸನ್ಮಾನ್ಯ ದೇವೇಗೌಡ ಅಪ್ಪಾಜಿಯವರ ಹುಟ್ಟುಹಬ್ಬವನ್ನ ಆಚರಿಸ್ತಾ ಇದ್ದಾರೆ. ಅದೇ ರೀತಿ ನಾವು ಇವತ್ತು ಸನ್ಮಾನ್ಯ ಶ್ರೀ ಎಚ್ ಡಿ ದೇವೇಗೌಡರ
ಅಭಿಮಾನಿಗಳ ಬಳಗ ಚಿಕ್ಕಬಳ್ಳಾಪುರ ವತಿಯಿಂದ ನಾವು ಇವತ್ತು ಒಂದು ವಿಜೃಂಭಣೆ ರೀತಿಯಲ್ಲಿ ಅವರ ಹೆಸರಿನಲ್ಲಿ ಬಲಮುರಿ ಗಣೇಶ ದೇವಸ್ಥಾನದಲ್ಲಿ ಪೂಜೆ ಮಾಡಿ ಜೊತೆಗೆ ಅಭಿಷೇಕ ಮಾಡಿಸಿ ಅದರ ಜೊತೆಗೆ ಇಲ್ಲಿ ಬರ್ತಕ್ಕಂಥ ಎಲ್ಲ ಸಾರ್ವಜನಿಕರಿಗೆ ಸಿಹಿ ವಿತರಣೆ ಮಾಡಿ ಇವತ್ತು ನಾವೆಲ್ಲರೂ ಕೂಡ ತುಂಬಾ ಸಂತೋಷದಿಂದ ಸಡಗರದಿಂದ ನಾವು ಆಚರಣೆ ಮಾಡ್ತಾ ಇದ್ದೀವಿ. ಅಂತ ಮೇಧಾವಿ ರಾಜಕಾರಣಿ, ಮೌಲ್ಯಾಧಾರಿತ ರಾಜಕಾರಣಿ, ಜೊತೆಗೆ ಇವತ್ತು ಇಡೀ ದೇಶಕ್ಕೆ ಮತ್ತೆ ನಮ್ಮ ಕರ್ನಾಟಕಕ್ಕೆ ಮಾರ್ಗದರ್ಶನ ಕೊಡ್ತಕ್ಕಂಥವ್ರು. ಹೋರಾಟಗಳಲ್ಲಿ ಯಾರಾದರೂ ಒಬ್ಬ ರಾಜಕಾರಣಿ ಇವತ್ತು ನಮ್ಮ ದೇಶದಲ್ಲಿ ಕಣ್ಮುಂದೆ ಇದ್ದಾರೆ ಅಂದ್ರೆ ಅದು ಸನ್ಮಾನ್ಯ ದೇವೇಗೌಡರು ಅಂದ್ರೆ ತಪ್ಪಾಗಲಾರದು. ಯಾಕೆಂದ್ರೆ ಅವರ ಹುಟ್ಟು 70 ವರ್ಷಗಳ ರಾಜಕಾರಣ ಅವಧಿಯಲ್ಲಿ ಅವರು ತನ್ನದೇ ಆಗಿರ್ತಕ್ಕಂತಹ ಹೋರಾಟಗಳನ್ನ ವಿಶೇಷವಾಗಿ ರೈತರಿಗೋಸ್ಕರ, ಬಡವರಿಗೋಸ್ಕರ, ಎಲ್ಲಾ ವರ್ಗದ ದೀನದಲಿತರಿಗೋಸ್ಕರ, ಕಾರ್ಮಿಕರಿಗೋಸ್ಕರ ಇವತ್ತು ಅದು ಸಂಸತ್ನಲ್ಲಾಗ್ಬೋದು ಅಥವಾ ನಮ್ಮ ವಿಧಾನಸೌಧದಲ್ಲಾಗ್ಬೋದು ಗುಡುಗಿರ್ತಕ್ಕಂಥವ್ರು ಯಾರಾದ್ರೂ ಏಕೈಕ ಒಬ್ಬ ಮೇಧಾವಿಗಳು ನಮ್ಮೆಲ್ಲರ ಒಂದು ಕಣ್ಮಣಿ ಅಂತಂದ್ರೆ ತಪ್ಪಾಗಲಾರದು. ಯಾಕೆಂದ್ರೆ ಇವತ್ತು ನೋಡಿ, ಇವತ್ತು ದೇಶದ ಪರಿಸ್ಥಿತಿ ಯಾವ್ಯಾವ ರೀತಿ ಇದೆ ಅಂತ ಹೇಳ್ಬಿಟ್ಟು ನಿಜವಾಗ್ಲೂ ಕೂಡ ಅವ್ರು ನೋಡಿ ಎಲ್ಲೋ ಒಂದು ಕಡೆ ಮನ ಕಲಿತಾ ಇದೆ. ಇವತ್ತು ನಮ್ಗೆ ಅವರು ಆಗಿರ್ತಕ್ಕಂಥ ಕಡಿಮೆ ಅವಧಿಯಲ್ಲಿ ಪ್ರಧಾನಮಂತ್ರಿಗಳಾಗಿ ಇಡೀ ದೇಶವೇ ಮೆಚ್ಚತಕ್ಕಂಥ ಕೆಲಸಗಳನ್ನ ಮಾಡಿದ್ರು. ಜೊತೆಗೆ ಕಡಿಮೆ ಅವಧಿಯಲ್ಲಿ ಮುಖ್ಯಮಂತ್ರಿಗಳಾದ್ರು, ಇಡೀ ದೇಶನೇ ನೋಡ್ತಕ್ಕಂಥ ಕೆಲಸ ಕಾರ್ಯಗಳನ್ನ ಮಾಡಿದ್ದಾರೆ. ವಿಶೇಷವಾಗಿ ಇವತ್ತು ದೀನದಲಿತರಿಗೆ, ಕಾರ್ಮಿಕರಿಗೆ, ಎಲ್ಲಾ ವರ್ಗದ ಜನ, ಮತ್ತೆ ವಿಶೇಷವಾಗಿ ಹೇಳಬೇಕಾದ್ರೆ ಅವರು ಒಬ್ಬ ಜಾತ್ಯತೀತ ನಾಯಕರು. ನೋಡಿ, ಈ ದೇಶದಲ್ಲಿ ಮತ್ತೆ ಕರ್ನಾಟಕದಲ್ಲಿ ಯಾರಾದ್ರೂ ಒಬ್ರು ನಾಯಕರು ಎಲ್ಲಾ ವರ್ಗಗಳ ಜನಾಂಗಗಳ ಒಂದು ವ್ಯಕ್ತಿಗಳನ್ನ ಬೆಳೆಸಿರ್ತಕ್ಕಂಥವ್ರು ಯಾರಾದ್ರೂ ಜಾತ್ಯತೀತ ನಾಯಕರು ಇದ್ದಾರೆ ಅಂದ್ರೆ ಅದು ಸನ್ಮಾನ್ಯ ದೇವೇಗೌಡರು. ಇವತ್ತು ನಾನಿರ್ಬೋದು, ಮತ್ತೆ ರಾಜ್ಯ ಮಟ್ಟದಲ್ಲಿ ಇರ್ಬೋದು, ಮತ್ತೆ ಜೊತೆಗೆ ಇವತ್ತು ಸಿದ್ದರಾಮಯ್ಯನವರು ಇರ್ಬೋದು, ಜೊತೆಗೆ ಇವತ್ತು ಬಿಜೆಪಿಯಲ್ಲಿ ಇರ್ತಕ್ಕಂಥ 70% ಸನ್ಮಾನ್ಯ ದೇವೇಗೌಡರ ಗಡಿಯಲ್ಲಿ ಬೆಳೆದು ಹೋಗಿರ್ತಕ್ಕಂಥವ್ರೆ. ಕಾಂಗ್ರೆಸ್ ಅಲ್ಲಿ ಇರ್ತಕ್ಕಂಥವ್ರು 70% ಕೂಡ ಸನ್ಮಾನ್ಯ ದೇವೇಗೌಡರ ಗಡಿಯಲ್ಲಿ ಬೆಳೆದಿರ್ತಕ್ಕಂಥವ್ರೆ. ಅಂದ್ರೆ ಅವರು ಎಲ್ಲೋ ಒಂದ್ ಕಡೆ ದೇವೇಗೌಡರು ಸಾಹೇಬರ ಒಂದು ಮನಸ್ಥಿತಿ ಹೆಂಗಿರ್ತದಂದ್ರೆ, ಅವರು ಒಂದು ಸಾರಿ ಏನಾದ್ರೂ ಹಿಂಗ ಆಶೀರ್ವಾದ ಮಾಡಿದ್ರಂದ್ರೆ ಖಂಡಿತವಾಗ್ಲೂ ಹೇಳ್ತಾ ಇದ್ದೀನಿ, ಅವ್ರಿಗೆ ಗೊತ್ತಿರಲ್ಲ ಆ ವ್ಯಕ್ತಿ ಆ ರೀತಿ ಒಂದು ಸಾಮಾಜಿಕ ಬದ್ಧತೆಯನ್ನ ಮಾಡಿಕೊಂಡು ಬೆಳಿತಾ ಹೋಗ್ತಾ ಇರ್ತಾರೆ. ಅದನ್ನ ನಾವು ಸಾಕಷ್ಟು ಜನ ಇವತ್ತು ನೋಡಿ, ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಗಳಾದ್ರು, ಅವೆಲ್ಲ ಇದೆ, ರಾಜಕೀಯ ಏನೇ ಇರ್ಬೋದು, ಬಟ್ ಅವ್ರ ಆಶೀರ್ವಾದ ಯಾರೋ ಒಬ್ಬ ವ್ಯಕ್ತಿ ಚೆನ್ನಾಗಿರ್ಲಿ, ಎಲ್ಲ ವರ್ಗದವರು ಚೆನ್ನಾಗಿರ್ಲಿ ಅಂತ ಹೇಳ್ಬಿಟ್ಟು ಇವತ್ತು ಇದ್ ಮಾಡಿದ್ದಾರೆ. ಅದಕ್ಕೋಸ್ಕರ ಇವತ್ತು ನಾವೆಲ್ಲರೂ ಕೂಡ ಇವತ್ತು ವಿಶೇಷವಾದಂತ ಪೂಜೆ ಮಾಡಿ, ಜೊತೆಗೆ ಇವತ್ತು ಸುಲ್ತಾನ್ಪೇಟೆಯಲ್ಲಿ ಇರ್ತಕ್ಕಂಥ ವೃದ್ಧಾಶ್ರಮಕ್ಕೆ ನಾವೆಲ್ಲರೂ ಕೂಡ ಈಗ ಹೋಗಿ ಅಲ್ಲಿ ನಾವು ಪ್ರಸಾದ ಜೊತೆಗೆ ಸಿಹಿಯ ಜೊತೆಗೆ ಇವತ್ತು ನಾವು ಹಾಲು, ಬ್ರೆಡ್, ಮತ್ತೆ ತರಕಾರಿ, ಮತ್ತೆ ಹಣ್ಣು, ಎಲ್ಲಾ ರೀತಿಯಾದಂತ ಒಂದು ಇದನ್ನ ಅಲ್ಲಿನೂ ಕೂಡ ವೃದ್ಧಾಶ್ರಮಕ್ಕೆ ಇವಾಗ ನಾವು ಹೋಗಿ ಕೊಡ್ತಾ ಇದ್ದೀವಿ. ಯಾಕೆ ಅಂದ್ರೆ ಇವತ್ತು ಅವರು ಮುಂದಿನ ದಿನಗಳಲ್ಲಿ ಇನ್ನೂ ದೀರ್ಘಾಯುಷಿಯಾಗಿ ಬದುಕಬೇಕು ಅಂತಕ್ಕಂಥದನ್ನ ಇವತ್ತು ನಾವು ಪಣ ತೊಟ್ಟು ಇವತ್ತು ದೇವ್ರ ಮುಂದೆ ನಾವು ಪ್ರಾರ್ಥನೆ ಮಾಡ್ಕೊಂಡು ಪೂಜೆ ಸಲ್ಲಿಸಿದೀವಿ ಅಂತ ಹೇಳೋದಕ್ಕೆ ಇಚ್ಛೆ ಪಡ್ತೀನಿ. ರೆಡಿ ಮಾಡ